ಜಗತ್ತಿನಲ್ಲಿ ಬೋಧನೆ ಎಂಥದ್ದು ಅನ್ನೋದು ಎಲ್ಲ ಗೊತ್ತಿದೆ. ಎಂಥ ಅದ್ಭುತವಾದ ದೇವಾಲಯವನ್ನ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಬೋಧಗೆಯಲ್ಲಿ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಅದು. ಲುಂಬಿನಿ ಹುಟ್ಟಿದ ಸ್ಥಳ ಬುದ್ಧದೇವ. ಅದಕ್ಕಾಗಿ ಹೀಗೆ ಬುದ್ಧನನ್ನು ಅನುಸರಿಸಿದ ಚಕ್ರವರ್ತಿಗಳು ಕೂಡ ಚಕ್ರವರ್ತಿಯ ಸ್ಥಾನವನ್ನು ಧಿಕ್ಕರಿಸಿ ಬಂದಿದ್ದಾರೆ. ಬುದ್ಧನನ್ನು ಅನುಸರಿಸಿದವರು ಬಹುಶಃ ಬುದ್ಧ ದೇವನಾಗುವ ಪೂರ್ವದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ, ಸಿದ್ಧಾರ್ಥ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಮಾನವ. ತಾನು ಹೇಳ್ಕೊಳ್ತಾನೆ ನಾನು ದೇವರಲ್ಲ, ತಾನು ಹೇಳ್ಕೊಳ್ತಾನೆ ಸಾಮಾನ್ಯ ಮಾನವ. ಆದರೆ ಆತ ಜೀವನವನ್ನು ಪ್ರಯೋಗಕ್ಕೆ ಒಡ್ಡಿಕೊಂಡು ಅಸಾಮಾನ್ಯ ಮನುಷ್ಯನಾಗಿದ್ದಾನೆ. ಈ ಅಸಾಮಾನ್ಯ ಮನುಷ್ಯನಾಗೋದಿದೆಯಲ್ಲ, ಇದು ಮನುಷ್ಯ ಔನ್ನತ್ಯಕ್ಕೆ ಏರುವ ದಾರಿ, ಉನ್ನತಿಗೆ ಏರುವ ದಾರಿ. ಹೀಗಾಗಿ ಪ್ರಬುದ್ಧನಾಗುವುದು ಅಂದ್ರೆ ಏನು? ಉನ್ನತಕ್ಕೆ ಏರುವುದು. ಪ್ರಬುದ್ಧನಾಗ್ತಾನೆ ಆತ. ಪ್ರಬಲ ಭೌತಿಕವಾದವನ್ನ ಮಂಡಿಸ್ತಾನೆ. ಇಡೀ ಫಿಲಾಸಫಿ ಭೌತಿಕವಾದ ಆಲೋಚನೆ ಮಾಡಬೇಕು. ನಮ್ಮ ತತ್ವಶಾಸ್ತ್ರವೆಲ್ಲ ಇಲ್ಲದರ ಮೇಲೆ ಕಟ್ಟಿದ ಮಂದಿರವಾಗಿತ್ತು, ಇಲ್ಲದರ ಮೇಲೆ ಕಟ್ಟಿದ ದೇವಸ್ಥಾನವಾಗಿತ್ತು, ಇಲ್ಲದರ ಮೇಲೆ ಕಟ್ಟಿದ ಹಬ್ಬವಾಗಿತ್ತು. ಇರುವುದನ್ನ ಮರೆಮಾಚಿತ್ತು, ಇರುವುದನ್ನ ಹಿಂದೆ ಸರಿಸಿತ್ತು. ಭೌತಿಕ ಅಸ್ತಿತ್ವವಾದವನ್ನ ಅಲ್ಲಗಳೆದು ಅಭೌತಿಕ ಸ್ಥಿತಿವಾದವನ್ನ ವಾದ ಮಾಡುವ ಫಿಲಾಸಫಿಯಾಗಿತ್ತು. ಇದನ್ನು ಆಲೋಚನೆ ಮಾಡಬೇಕು. ನಾನೇ ಇಲ್ಲ ಎಂದರೆ ದೇವರಿಗೆ ಸ್ಥಾನವಿಲ್ಲ. ದೇವರು ಎನ್ನುವುದು ಉನ್ನತಿಯ ಸಂಕೇತ, ಮನುಷ್ಯನ ಅಭಿವೃದ್ಧಿಯ ಸಂಕೇತ, ಮನುಷ್ಯನ ಏಳಿಗೆಯ ಸಂಕೇತ, ಮನುಷ್ಯನ ಆನಂದದ ಸಂಕೇತ. ಅಂಥದ್ದೇ ಇಲ್ಲ ಎನ್ನುವುದಾದರೆ ಬರೀ ಕಲ್ಪನಾತ್ಮಕವಾದ ಮನುಷ್ಯ ಯಾವಾಗ ತನ್ನ ಬದುಕನ್ನು ಪ್ರಯೋಗಕ್ಕೆ ಒಡ್ಡಿಕೊಳ್ಳುತ್ತಾನೋ, ಪ್ರಯೋಗಕ್ಕೆ ತರುತ್ತಾನೋ, ಆವಾಗ ಆತನ ಜೀವನ ಬಹುಶಃ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದಕ್ಕೆ ಅನುಭವ ತಾದಾತ್ಮ್ಯವನ್ನು ಹೊಂದುತ್ತದೆ. ಅನುಭವ ಇಲ್ಲಲಾರದೆ ಹೋದರೆ ಬರೀ ಲೋಕಾನುಭವ ಬೋಧೆಯಾಗುತ್ತದೆ. ಅನುಭವ ಇಲ್ಲಲಾರದೆ ಹೋದರೆ ಬರೀ ಲೋಕಾನುಭವ ಇದೆಯಲ್ಲ, ಇದು ಬೋಧೆಯಾಗುತ್ತದೆ, ಕಂಠಪಾಠವಾಗುತ್ತದೆ. ಲೋಕಾನುಭವ ಜ್ಞಾನವಲ್ಲ. ಲೋಕಾನುಭವ ನನ್ನೊಳಗೆ ಇಳಿದು ಸ್ವಾನುಭವ ಆಗಬೇಕು. ಯಾವಾಗ ಸ್ವಾನುಭವ ಆಗ್ತದೋ ಅವಾಗ ಹೇಳಲಿಕ್ಕೆ ಬರ್ತದೆ. ಹಾಗಾಗಿ ಪ್ರಯೋಗ ಎನ್ನುವುದು ಸ್ವಾನುಭವವನ್ನು ನಿರ್ಮಾಣ ಮಾಡುವ ಅದ್ಭುತ ಆಲೋಚನೆ ಮತ್ತು ಶಕ್ತಿ. ಅಂಥ ಪ್ರಯೋಗ ಜೀವನದಲ್ಲಿ ನಡಿಬೇಕು ಅನ್ನುವಂಥ ಆಸೆಯನ್ನ ತಾಳ್ತಾರೆ ಬುದ್ಧದೇವ. ಅದಕ್ಕಾಗಿ ಲೋಕ ಮೆಚ್ಚುವ ಹಾಗೆ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವುದು ಮನುಷ್ಯನ ಕೈಯೊಳಗೆ ಇದೆ, ಜನ ಬದುಕಿನೊಳಗೆ ಇದೆ. ಮನುಷ್ಯ ಬಾಳಬೇಕಾದುದು ಜನ ಬದುಕಿನ ಆವರಣದೊಳಗೆ, ಜನ ಬದುಕಿನಿಂದ ಹೊರ ಹೋಗಿ ಅಲ್ಲ. ಬಸವಣ್ಣ ಹೇಳುವುದು ಬುದ್ಧನ ಫಿಲಾಸಫಿಯನ್ನೇ. ಸಕಲ ಜೀವಾತ್ಮನಿಗೆ ಲೇಸ ಬಯಸುವುದೇ ಧರ್ಮ, ಸಕಲ ಪ್ರಾಣಿಗಳಿಗೆ ಒಳಗಾಗುವುದೇ ಅಥವಾ ಸಕಲ ಪ್ರಾಣಿಗಳೆಲ್ಲರಿಗೂ ಉಪಯೋಗವಾಗುವುದೇ ಧರ್ಮ. ಇದು ಬಹುಶಃ ಜೀವಕೋಟಿಯ ಒಳಗೆ ಇದ್ದುಕೊಂಡು, ವಿಶೇಷವಾಗಿ ಮನುಷ್ಯ ಕೋಟಿಯ ಒಳಗೆ ಇದ್ದುಕೊಂಡು ಮನುಷ್ಯ ಮಾಡಬೇಕಾದ ಬಹಳ ದೊಡ್ಡ ಕೆಲಸ ಅನ್ನುವಂಥದ್ದು. ಇದನ್ನು ಆಲೋಚಿಸ್ತಾನೆ ಬುದ್ಧದೇವ. ಬಾಳುವುದು ಹೇಗೆಂದರೆ ಬಹುಜನ ಹಿತಾಯ ಬಹುಜನ ಸುಖಾಯ, ಇದು ಬಾಳುವುದು. ಬಹುಜನಕ್ಕೆ ಹಿತ ಮತ್ತು ಸುಖ ಕೊಡಲಾರದೆ ಹೋಗುವುದು ಯಾವುದು? ಅದು ಸ್ವಾರ್ಥ, ಅದು ಸ್ವಾರ್ಥ. ಅದಕ್ಕಾಗಿ ಈ ಸ್ವಾರ್ಥವನ್ನ ತಿಳಿದುಕೊಳ್ಳುವುದಕ್ಕೆ ದೊಡ್ಡ ದೊಡ್ಡ ಫಿಲಾಸಫಿ ಓದಬೇಕಾಗಿಲ್ಲ. ಬದುಕನ್ನು ತೀಡಬೇಕು, ತಿಕ್ಕಬೇಕು, ಮಸಿಬೇಕು, ಹೀಗೆ ಅದನ್ನು ಬಳಸಬೇಕು. ಇದನ್ನು ಮಾಡಲಾರದೆ ಹೋದರೆ ಬಹುಶಃ ನಮಗೆ ಅರಿವು, ವಿಚಾರ ಇದು ನಿರ್ಮಾಣವಾಗುವುದಿಲ್ಲ. ಇದು ಬುದ್ಧನ ದೊಡ್ಡ ಆಲೋಚನೆ. ಇದಕ್ಕೆ ಅನುಭವವನ್ನು ಕಂಡುಕೊಳ್ತಾನೆ. ರೋಗಿಯನ್ನು ಕಾಣುವುದು ಅದು ಸಾಂಕೇತಿಕ ಅಷ್ಟೇ. ಜಗತ್ತಿನಲ್ಲಿ ದುಃಖ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾವನ್ನು ಕಾಣುವುದು, ರೋಗಿಯನ್ನು ಕಾಣುವುದು, ಹೀಗೆ